ಹಾಯ್ ಫ್ರೆಂಡ್ಸ್, ಇವತ್ತು ಅನ್ನದ ಸಂಡಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ದಪ್ಪ ದಪ್ಪಾಗಿ ಹರಡ್ಕೊಂಡಿದೆ. ಇದು ಒಂಥರ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು ಅಥವಾ ಸೈಡಾಗಿ ಕೂಡ ತಿನ್ಬೋದು. ಮಂಡಕ್ಕಿ ಚರ್ಮುರಿ ಎಲ್ಲ ಹೇಗೆ ಮಾಡ್ಕೊಂಡು ತಿಂತೀವಿ ನೋಡಿ, ಅದೇ ಥರ ಟೇಸ್ಟ್ ಇರುತ್ತೆ ಇದು ಅನ್ನದ ಸಂಡಿಗೆ. ಮನೇಲಿ ಅನ್ನ ಉಳಿದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಸಂಡಿಗೆ ಮಾಡ್ಕೊಬೋದು. ಬೇಸಿಗೆಗಾಲದಲ್ಲಿ ತುಂಬ ಬಿಸಿ ಅನ್ನ ಕೂಡ ಮಾಡಿ ತುಂಬ ಕೂಡ ಮಾಡಿಕೊಂಡು 1-2 kg ಅಷ್ಟು ಅನ್ನ ಕೂಡ ಮಾಡಿಕೊಂಡು ನಾವು ಸಪ್ರೇಟಾಗಿ ರಾತ್ರಿ ಬೆಳಗ್ಗೆ ಈ ಅನ್ನದ ಸಂಡಿಗೆ ಮಾಡ್ಕೊಂಡು ಕೂಡ ಇಟ್ಕೊಂಡ್ರೆ 1 ವರ್ಷ ಆದರೂ ಏನೂ ಆಗೋಲ್ಲ. ನೋಡಿ, ನಾನು ಮನೇಲಿ ಸ್ವಲ್ಪ ಅನ್ನ ಉಳಿದಿದೆ, ಅದನ್ನು ತೊಗೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತಿದ್ದೀನಿ, 1-2 ರೌಂಡ್ ಅಷ್ಟೇ. ಹಿಂಗಂದರೆ ಅದು ಸ್ವಲ್ಪ ಮಿಕ್ಸ್ ಆಗಿ ಹೊಂದಾಣಿಕೆ ಆಗಲಿಕ್ಕೆ ಉದುರಿರುತ್ತಲ್ಲ, ಸ್ವಲ್ಪ ಜಾಯಿಂಟ್ ಆಗಲಿ ಅಂತ 1 ರೌಂಡ್ ಅಷ್ಟೇ ಹೊಡಿಸ್ತೀನಿ. ಫುಲ್ಲು ಮಿಕ್ಸಿ ಮಾಡಬಾರ್ದು. 1 ರೌಂಡ್ ಹಿಂಗೆ ಅಂದ್ಕೊಂಡು ತೊಗೊಂಬರ್ಬೇಕು. ಮತ್ತು ಇದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಳ್ತಾ ಇದ್ದೀನಿ ಫಸ್ಟು. ಅನ್ನ ಉಳಿದಾಗ ಈ ರೀತಿ ಮಾಡಿಕೊಂಡ್ರೆ ವೇಸ್ಟ್ ಆಗೋದಿಲ್ಲ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಅನ್ನದ ಸಂಡಿಗೆ ಇದು. ಕರ್ಬೇವಿನ ಸೊಪ್ಪಿಗೆ ಈಗ ರುಬ್ಕೊಂಬರ್ತಾಯಿದ್ದೀನಿ. ಫಂಕ್ಷನ್ಗಳಲ್ಲಿ ಕೂಡ ತುಂಬ ಅನ್ನ ಉಳಿದಿರುತ್ತೆ. ಆವಾಗ ಎಸೆಯೋ ಬದಲು ಈ ರೀತಿ ಸಂಡಿಗೆ ಮಾಡಿಟ್ಕೊಂಡ್ರೆ 1 ವರ್ಷ ಪೂರ್ತಿ ಕೂಡ ಇದು ಕೆಡೋದಿಲ್ಲ, ಹಾಗೆ ಇರುತ್ತೆ. ಅಥವಾ ನಮಗೆ ಈ ಸಂಡಿಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾವು ನೈಟ್ ಅನ್ನ ಮಾಡಿಟ್ಕೊಂಡು ಬೆಳಗ್ಗೆ ಕೂಡ ಬೇಸಿಗೆಗಾಲದಲ್ಲಿ ಎಲ್ಲ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾಯಿರ್ತೀವಲ್ಲ, ಅದೇ ಥರ ಈ ಅನ್ನದ ಸಂಡಿಗೆ ಕೂಡ ನಾವು ಮಾಡಿ ಇಟ್ಕೊಬೋದು. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಅನ್ನಕ್ಕೆ ಉಪ್ಪು ಸ್ವಲ್ಪ ಹಾಕಿದ್ದೆ, ಹಾಗಾಗಿ. ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನಷ್ಟು ಸೋಡಾ ಪುಡಿ. ಮತ್ತು ಖಾರದ ಪುಡಿ ಖಾರಕ್ಕೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನೋಡಿ ಎಲ್ಲ ಮಿಕ್ಸ್ ಆಗಿ ಕಲಿಸ್ಕೊಂಡಾಗಿದೆ. ಈ ರೀತಿ ಪೂರ್ತಿ ನೀಟಾಗಿ ಕಲಿಸ್ಕೊಬೇಕು. ನೀವು ಅನ್ನ ಉಳಿದಿರುವಾಗ ಇರುತ್ತೆ, ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಉಳಿದಿರೋ ಅನ್ನದಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಸಂಡಿಗೆ ಮಾಡಿಟ್ಕೊಂಡು ಸಂಜೆ ಕರ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ. ಆಗ ಫಂಕ್ಷನ್ಗಳಲ್ಲಿ ತುಂಬ ಅನ್ನ ಉಳಿದಿರುತ್ತಲ್ಲ, ಅದರಲ್ಲಿ ಈ ಥರ ಸಂಡಿಗೆ ಮಾಡಿ ಇಟ್ಕೊಬೋದು. ನೋಡಿ, ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ತಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡುವಾಗ ಬಟ್ಟೆ ಮೇಲೆ, ಸೀರೆ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡ್ರೆ ಬಿಸಿಲಿಗೆ ಒಣಗಿಸಿದ್ರೆ ಸಂಡಿಗೆ ರೆಡಿ ಆಗುತ್ತೆ. ನಾನು ಸ್ವಲ್ಪ ಇರೋದ್ರಿಂದ 2 ತಟ್ಟೆಯಲ್ಲಿ ಹಾಕ್ಕೊಳ್ತಿದ್ದೀರಿ. ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡೆ ಈ ರೀತಿ ಹಾಕಿದರೆ ಸಾಕೋದು, ಸಂಡಿಗೆ ರೆಡಿ ಆಗುತ್ತೆ. ಬಟ್ ಈ ಸಂಡಿಗೆ ಒಣಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 4-5 ದಿನನಾದ್ರೂ ತುಂಬ ಬಿಸಿಲಲ್ಲಿ ಒಣಗಬೇಕಾಗುತ್ತೆ. ಯಾಕಂದರೆ ಒಳಗಡೆ ಎಲ್ಲ ಅದು ಡ್ರೈ ಆಗಬೇಕು. ಹಾಗಾಗಿ 4-5 ದಿನನಾದರೂ ಬಿಸಿಲಲ್ಲಿ ಚೆನ್ನಾಗಿ ಇದನ್ನು ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಸಂಡಿಗೆ ರೆಡಿ ಆಗುತ್ತೆ. ಈ ರೀತಿ ಉಂಡೆಯಾಗಿ ಇಟ್ಕೊಂಡ್ರೆ ಅಷ್ಟೇ, ಮುಗೀತು. ನೋಡಿ, ಒಣಗಿದ ಮೇಲೆ 4-5 ದಿನ ಆದಮೇಲೆ ಒಣಗಿದ ಮೇಲೆ ಈ ರೀತಿ ಆಗಿರುತ್ತೆ. ಒಂದು 4 ದಿನ ಅಂತೂ ಚೆನ್ನಾಗಿ ಒಣಗಿಸ್ಕೊಬೇಕು. ತಿಂದು ನೋಡಿದ್ರೆ ಕಟಕಟೆ ಇರಬೇಕು, ಆ ರೀತಿ ಒಣಗಿಸ್ಕೊಂಡಿರಬೇಕು. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನಿಧಾನಕ್ಕೆ, ಅಂದರೆ ತುಂಬ ಜೋರು ಉರಿಯಲ್ಲಿ ಇದನ್ನು ಕರ್ಕೊಬಾರ್ದು, ಒಳಗಡೆ ಎಲ್ಲ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಿಧಾನಕ್ಕೆ ಈ ರೀತಿ ಮಾಡಿ ನಾವು ಕರಿದರೆ ಒಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿ ಆಗುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ಮಾತ್ರ ಅರಳ್ಕೊಂಡ್ಬಿಡುತ್ತೆ ಸಂಡಿಗೆ. ನೋಡಿ, ಚಿಕ್ಕಕ್ಕಿರೋದು ಈ ರೀತಿ ಅರಳ್ಕೊಳ್ಳುತ್ತೆ ನೀಟಾಗಿ, ಫ್ಲವರ್ ಥರ. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನದಲ್ಲಿ ಸಂಡಿಗೆ ಮಾಡಿದರೆ ಒಂದು ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಟೈಮ್ ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರನೇ ಯೂಸ್ ಮಾಡ್ಕೊಬೋದು ಇದನ್ನು, ಅನ್ನದ ಸಂಡಿಗೆನ. ಸೈಡಾಗಿ ಕೂಡ ತಿನ್ಕೊಬೋದು. ಒಂದು ಸಲ ಅನ್ನ ಮಾಡಿಬಿಟ್ಟು ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ಉಳಿದಿರೋದಲ್ಲೇ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಬೇಸಿಗೆಯಲ್ಲಿ. ಥ್ಯಾಂಕ್ ಯು.